ಆತ್ಮೀಯರಿಗೆಲ್ಲ ನಮಸ್ಕಾರ. ಮಹಿಳೆಯರಿಗಾಗಿ ಕಾನೂನು ಈ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಇಂದು ಮಹಿಳೆಯರಿಗೆಂದೇ ರಚಿಸಲ್ಪಟ್ಟ ಇನ್ನೊಂದು ವಿಶಿಷ್ಟವಾದ ಕಾನೂನನ್ನು ಅರಿತುಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ನಾನು ನನ್ನ ಸಹೋದರಿಯರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಾ. ಕೆಲಸಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಸಹೋದ್ಯೋಗಿಗಳಿಂದ ತೊಂದರೆ ಆಗ್ತಾ ಇದೆಯಾ? ನಿಮ್ಮ ಮೇಲಾಧಿಕಾರಿಗಳಿಂದ ಕಿರುಕುಳನ ಅನುಭವಿಸ್ತಾ ಇದ್ದೀರಾ? ಜೊತೆಗೆ ನೀವು ಕೆಲಸಕ್ಕೆ ಬೇರೆ ಕಡೆ ಡೆಪ್ಯೂಟ್ ಆದಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಬೇರೆ ಸಂಸ್ಥೆಯವರೇನಾದರೂ ನಿಮಗೆ ಕಿರುಕುಳ ಕೊಡ್ತಾ ಇದ್ದಾರಾ? ಇದನ್ನು ಯಾರ ಹತ್ರ ಹೇಳ್ಕೋಬೇಕು? ಪೊಲೀಸವ್ರ ಹತ್ರ ಹೋಗಿ ಹೇಳೋದಕ್ಕೆ ಭಯ ಆಗ್ತಿದೆ ಅಲ್ವಾ? ಅಪ್ಪ ಅಮ್ಮನ ಹತ್ರ ಹೇಳಿದ್ರೆ ಕೆಲಸ ಬಿಡಿಸ್ಬಿಡ್ತಾರೆ. ಇನ್ನು ಮನೆಯಲ್ಲಿ ಬೇರೆಯವ್ರ ಹತ್ರ ಹೇಳ್ಕೊಳೋದಕ್ಕೆ ಒಂಥರ ಆತಂಕ ಆಗ್ತಾ ಇದೆ. ಹೀಗಿದ್ದಾಗ ನಾವು ಏನು ಮಾಡಬೇಕು? ಕೆಲಸ ಬಿಟ್ಟು ಕೂರೋಂತಿಲ್ಲ, ನನಗೆ ಕಮಿಟ್ಮೆಂಟ್ ಇದೆ, ನಾನು ಕೆಲಸ ಬಿಟ್ಟು ಕೂರೋದಕ್ಕಾಗಲ್ಲ, ಕೆಲಸ ಬದಲಾಯಿಸೋದಕ್ಕಾಗಲ್ಲ. ಹಾಗಿದ್ದಂಥ ಸಂದರ್ಭದಲ್ಲಿ ಏನು ಮಾಡೋದು? ನನ್ನ ಸಹೋದ್ಯೋಗಿಗಳ ಹತ್ರ, ಬೇರೆ ಸಹೋದ್ಯೋಗಿಗಳ ಹತ್ರ ಈ ವಿಷಯವನ್ನು ಹೇಳ್ಕೊಂಡಾಗ ಅದು ಯಾವ ರೀತಿ ನನಗೆ ಸಹಕಾರ ಕೊಡ್ತಾರೆ ಅಂತ ಬಂದಾಗ ಉತ್ತರ ಇರೋದೇನೆ ದ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಎಟ್ ವರ್ಕ್ ಪ್ಲೇಸ್ ಪ್ರಿವೆನ್ಷನ್, ಪ್ರೊಹಿಬಿಷನ್ ಅಂಡ್ ರಿಡ್ರೆಸಲ್ ಆಕ್ಟ್ 2013. ಈ ಕಾನೂನಿನಡಿಯಲ್ಲಿ ಕೆಲಸದಲ್ಲಿ ಇರುವಂಥ ಒಬ್ಬ ಮಹಿಳೆ ಏನಾದರೂ ಲೈಂಗಿಕ ಕಿರುಕುಳವನ್ನು ಎದುರಿಸಿದ್ರೆ ಅವಳಿಗೆ ಆ ಕಿರುಕುಳದ ದೂರನ್ನು ದಾಖಲಿಸಿ ಆ ಅದರ ತನಿಖೆಯನ್ನು ನಡೆಸಿ ಪರಿಹಾರ ಪಡ್ಕೊಳ್ಳುವಂಥ ಒಂದು ವಿಶಿಷ್ಟವಾದ ಕಾನೂನು ಈ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆಕ್ಟ್ ಅನ್ನೋದೇನಿದೆ ಇದರಡಿಯಲ್ಲಿ ನಾವು ಪಡ್ಕೋಬಹುದು. ಇದು ಮಹಿಳೆಯರಿಗಂತಾನೇ ರಚಿಸಲ್ಪಟ್ಟಂತಹ ಕಾನೂನು, ಕಲ್ಯಾಣ ಕಾನೂನು ಮತ್ತು ನಾಗರಿಕ ಕಾನೂನು. ಈಗ ಈ ಲೈಂಗಿಕ ಕಿರುಕುಳ ಅಂತ ಬಂದಾಗ ಲೈಂಗಿಕ ಕಿರುಕುಳ ಅಂದ್ರೆ ಏನು, ಲೈಂಗಿಕ ಕಿರುಕುಳ ಯಾವ ರೀತಿ ಆಗ್ಬೋದು ಅಂತ ಒಂದು ಸಣ್ಣದಾಗಿ ವಿಶ್ಲೇಷಣೆಯೊಂದಿಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಲೈಂಗಿಕ ಕಿರುಕುಳ ಅಂದರೆ ಒಬ್ಬ ವ್ಯಕ್ತಿಯ ನಡವಳಿಕೆ ಮತ್ತೊಬ್ಬ ವ್ಯಕ್ತಿಯಲ್ಲಿ ಮುಜುಗುರವನ್ನು ಉಂಟು ಮಾಡುತ್ತಲ್ಲ, ಅದಕ್ಕೆ ಒಂದು ಕಿರುಕುಳ ಅಥವಾ ಲೈಂಗಿಕ ಕಿರುಕುಳ ಅಂತ ಹೇಳಲಾಗುತ್ತೆ. ಈ ಲೈಂಗಿಕ ಕಿರುಕುಳ ಯಾವ ರೀತಿ ಆಗ್ಬೋದು, ಯಾವ ತರಹ ನೀವು ಫೇಸ್ ಮಾಡ್ಬೋದು ಅಂತ ತಿಳ್ಕೊಬೇಕಾದ್ರೆ ಅದು ನಾಲ್ಕು ವಿಧದಲ್ಲಿ ಆಗ್ಬೋದು. ಫಿಸಿಕಲ್ ಅಂದರೆ ದೈಹಿಕವಾಗಿ, ವರ್ಬಲ್ ಮಾತಿನ ಮುಖೇನ, ನಾನ್ ವರ್ಬಲ್ ಕ್ರಿಯೆಯ ಮೂಲಕ, ಮತ್ತು ಸೈಬರ್ ಅಂದರೆ ತಂತ್ರಜ್ಞಾನ ರೂಪದಲ್ಲೂ ಸಹ ಈ ಒಂದು ಕಿರುಕುಳನ ಯಾರು ಬೇಕಾದ್ರೂ ಅನುಭವಿಸ್ಬೋದು. ಯಾವ ರೀತಿ ಅನುಭವಿಸ್ತೀರಾ ಅಂತಂದರೆ ದೈಹಿಕವಾಗಿ ಅಂದರೆ ಸ್ಪರ್ಶ, ಮುಜುಗುರ ಉಂಟಾಗುವಂಥ ಒಂದು ಸ್ಪರ್ಶ, ಅದು ಅನ್ಯೂಶಲ್ ಆಗಿರುವಂಥ ಒಂದು ಸ್ಪರ್ಶ. ನಾವೇನು ಹೇಳ್ತೀವಿ ಹೆಣ್ಮಕ್ಳಿಗೆ ಬ್ಯಾಡ್ ಟಚ್ ಅಂತ ಏನು ಹೇಳ್ತೀವಿ, ಆ ರೀತಿ ಆಗಿರ್ತಕ್ಕಂತಹ ಸ್ಪರ್ಶದಿಂದ ಒಂದು ದೈಹಿಕವಾದಂತಹ ಲೈಂಗಿಕ ಕಿರುಕುಳ ಆಗಬಹುದು. ಮಾತಿನ ಮೂಲಕ ಅಶ್ಲೀಲತೆಯಿಂದ ಕೂಡಿರ್ತಕ್ಕಂತಹ ಮಾತಿನಿಂದ ಈ ಒಂದು ಲೈಂಗಿಕ ಕಿರುಕುಳವನ್ನ ಯಾವುದೇ ಹೆಣ್ಮಗಳು ಅನುಭವಿಸ್ಬೋದು. ಕ್ರಿಯೆಯ ಮೂಲಕ ನಾನ್ ವರ್ಬಲ್ ಅಂದ್ರೆ ಏನು, ಅದು ಸನ್ನೆಗಳಿಂದ, ಒಂದು ರೀತಿಯಾದಂಥ ವರ್ತನೆಯಿಂದ, ಮುಜುಗುರ ಉಂಟಾಗುವಂಥ ವರ್ತನೆಯಿಂದ ಒಂದು ಹೆಣ್ಣು ಮಗಳು ನಾನ್ ವರ್ಬಲ್ ಕ್ರಿಯೆಯ ಮೂಲಕ ಲೈಂಗಿಕ ಕಿರುಕುಳನ್ನು ಅನುಭವಿಸ್ಬೋದು. ನಾವೆಲ್ಲ ಈಗ ಈ ಕೊರೋನಾ ಬಂದ ನಂತರ, ಕೋವಿಡ್ ನಂತರ ತಂತ್ರಜ್ಞಾನದ ಮುಖೇನ ಮನೆಯಲ್ಲೇ ಕೂತು ಲ್ಯಾಪ್ಟಾಪ್ ಮುಂದೆ ಕೂತು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ.
ಅಂಥ ಸಂದರ್ಭದಲ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನೋ ಒಂದು ಸಿನಾರಿಯೋ ಒಂದು ಇದ್ದಾಗ ಈ ಸೈಬರ್ ಪ್ಲಾಟ್ಫಾರ್ಮ್ ನಡಿಯಲ್ಲೂ ಸಹ ಲೈಂಗಿಕ ಕಿರುಕುಳವನ್ನ ಅನೇಕ ಹೆಣ್ಣು ಮಕ್ಕಳು ಅನುಭವಿಸಿದ್ದಾರೆ. ಅಶ್ಲೀಲವಾದ ಒಂದು ಚಿತ್ರಗಳನ್ನ, ಅಶ್ಲೀಲವಾದ ವಿಡಿಯೋಗಳನ್ನ ಕಳಿಸೋದು, ಆ ಚಿತ್ರದಿಂದ, ಆ ವಿಡಿಯೋಯಿಂದ ಒಂದು ಹೆಣ್ಣು ಮಗಳಿಗೆ ಒಂದು ಮುಜುಗುರ ಉಂಟಾಗುವಂತ ಒಂದು ಸನ್ನಿವೇಶ ಬಂದಾಗ ಅದು ಕೂಡ ಲೈಂಗಿಕ ಕಿರುಕುಳ ಅನ್ನೋದು ಆಗುತ್ತೆ. ಅದು ಈ ಪಾಶ್ ಆಕ್ಟ್ ಅಡಿಯಲ್ಲಿ ಬರುತ್ತೆ. ಹಾಗಾದ್ರೆ ಇದು ಯಾರಿಗೆ? ಇದು ಹೆಣ್ಣು ಮಕ್ಕಳಿಗೆ, ನಾನು ಹೇಳ್ದಾಗೆ ಹೆಣ್ಣು ಮಕ್ಕಳಿಗೆ ಅಂತಾನೆ ರಚಿಸಿದಂಥ ಕಾನೂನು. ಆ ಒಂದು ಹೆಣ್ಣು, ಶೋಷಿತ ಹೆಣ್ಣು ಈ ರೀತಿಯಾದಂಥ ಒಂದು ಸನ್ನಿವೇಶನ ಅನುಭವಿಸಿದಾಗ ಅವಳು ಇದನ್ನ ತನ್ನ ಒಂದು ಸಂಸ್ಥೆಯಲ್ಲಿ ಒಂದು ಸಮಿತಿ ಇರುತ್ತೆ, ಆ ಸಮಿತಿಯಲ್ಲಿ ದೂರನ್ನ ದಾಖಲಿಸಬಹುದು. ಹಾಗಾದ್ರೆ ಈ ಕಾನೂನು ಹೆಣ್ಣು ಮಕ್ಕಳಿಗೆ ಅನ್ವಯಿಸುತ್ತೆ. ಒಬ್ಬ ಹೆಣ್ಣು ಮಗಳನ್ನ ಒಬ್ಬ ಪುರುಷನಾದ್ರೂ ಲೈಂಗಿಕ ಕಿರುಕುಳದಿಂದ ಶೋಷಿಸ್ಬೋದು, ಇನ್ನೊಬ್ಬ ಹೆಣ್ಣೇ ಬೇಕಾದರೂ ಶೋಷಿಸ್ಬೋದು, ಅಥವಾ ಟ್ರಾನ್ಸ್ಜೆಂಡರ್ ವ್ಯಕ್ತಿ ಸಹ ಶೋಷಿಸ್ಬೋದು. ಈ ಮೂರೂ ಜನ ಏನಾಗ್ತಾರೆ, ಅವರು ಅಪರಾಧಿಗಳಾಗುವಂತ ಒಂದು ಸ್ಥಾನದಲ್ಲಿರ್ತಾರೆ. ಹಾಗಾಗಿ ಒಂದು ಹೆಣ್ಣಿಗೆ ಬರೀ ಗಂಡು ಮಾತ್ರವಲ್ಲ, ಒಂದು ಹೆಣ್ಣಿಗೆ ಹೆಣ್ಣು ಅಥವಾ ಗಂಡು ಅಥವಾ ಒಬ್ಬ ಟ್ರಾನ್ಸ್ಜೆಂಡರ್ ವ್ಯಕ್ತಿ ಯಾರಿರ್ತಾರೆ, ಅವರು ಯಾರೇ ಈ ರೀತಿಯಾಗಿ ಒಂದು ಮುಜುಗುರ ಉಂಟು ಆಗುವಂತ ಸನ್ನಿವೇಶವನ್ನ ತಂದರೆ ಅವರು ಈ ಕಾನೂನಿನಡಿಯಲ್ಲಿ ಶಿಕ್ಷಾರ್ಹ ಅಪರಾಧಕ್ಕೆ ಒಳಪಟ್ಟವರು ಅಂತ ಅರ್ಥ ಬರುತ್ತೆ. ಈ ಕಾನೂನು ಯಾರಿಗೆ ಅನ್ವಯಿಸುತ್ತೆ ಅಂದ್ರೆ ಎಲ್ಲೆಲ್ಲಿ ಇದರ ಅಪ್ಲಿಕಬಿಲಿಟಿ ಅಂತ ನಾವು ನೋಡ್ತಾ ಹೋದರೆ, ಯಾವುದೇ ಒಂದು ಸಂಸ್ಥೆಗೆ, ಭಾರತದಲ್ಲಿ ಸ್ಥಾಪಿತವಾಗಿರುವಂತಹ ಯಾವುದೇ ಒಂದು ಸಂಸ್ಥೆಗೆ ಈ ಕಾನೂನು ಅನ್ವಯಿಸುತ್ತದೆ. ಈ ಕಾನೂನು ಭಾರತದಲ್ಲಿ ಸ್ಥಾಪಿತವಾಗಿರುವಂತಹ ಯಾವುದೇ ಒಂದು ಸಂಸ್ಥೆಗೆ ಅನ್ವಯಿಸಲ್ಪಡುತ್ತದೆ. ಮತ್ತೆ ನಾನು ಆಗ್ಲೇ ಹೇಳ್ದಾಗೆ, ಒಂದು ಹೆಣ್ಣು ಮಗಳಿಗೆ ಈ ರೀತಿ ಅನುಭವಿಸಿದಾಗ ಅವಳು ದೂರನ್ನ ದಾಖಲಿಸ್ಕೋಬೇಕು. 10 ಅಥವಾ 10ಕ್ಕಿಂತ ಮೇಲ್ಪಟ್ಟಂತಹ ಉದ್ಯೋಗಿಗಳಂತಹ ಒಂದು ಸಂಸ್ಥೆಯಲ್ಲಿ ಒಂದು ಆಂತರಿಕ ಸಮಿತಿಯನ್ನ ರಚಿಸಬೇಕಾಗಿರುವಂತಹ ಒಂದು ಚೌಕಟ್ಟನ್ನ ಈ ಕಾನೂನಿನಡಿಯಲ್ಲಿ ಹೇಳಲಾಗಿದೆ. ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ 10 or more than 10 ಎಂಪ್ಲಾಯೀಸ್ ಇದ್ದಾಗ ಖಂಡಿತವಾಗಿಯೂ ಸಹ ಅಲ್ಲಿ ಒಂದು ಆಂತರಿಕ ಸಂಸ್ಥೆ ಅಂದ್ರೆ ಇಂಟರ್ನಲ್ ಕಮಿಟಿ ಅನ್ನೋ ಒಂದು ಕಮಿಟಿನ ಸ್ಥಾಪಿಸಬೇಕು. ಆ ಒಂದು ಇಂಟರ್ನಲ್ ಕಮಿಟಿ ಯಾವುದೇ ದೂರು ಬಂದ ನಂತರ ಆ ದೂರನ್ನ ದಾಖಲಿಸಿಕೊಂಡು ಅದರಲ್ಲಿ ಸಮಗ್ರವಾಗಿ ತನಿಖೆಯನ್ನ ನಡೆಸಿ ಆ ತನಿಖಾ ವರದಿಯನ್ನ ಆ ಸಂಸ್ಥೆಗೆ ನೀಡಿ ಅದರಲ್ಲಿ ಅವರ ಒಂದು ಡಿಸಿಷನ್ ಮೇಕಿಂಗ್ ಅಲ್ಲಿ ಆ ಒಂದು ಅಕ್ಯೂಸ್ಡ್ ಯಾರಿರ್ತಾರೆ, ಅಂದ್ರೆ ಕಿರುಕುಳ ಕೊಟ್ಟಂತಹ ವ್ಯಕ್ತಿ ಯಾರಿರ್ತಾರೆ, ಅವರಿಗೆ ಗರಿಷ್ಠ ಪ್ರಮಾಣದಲ್ಲಿ ಒಂದು ಶಿಕ್ಷೆಯನ್ನ ಕೊಡಬಹುದಾದಂತಹ ಒಂದು ಪ್ರಾವಿಷನ್ ಈ ಕಾನೂನಿನಡಿಯಲ್ಲಿ ಇದೆ. ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರವಾಗಿಯೇ ಈ ಕಾನೂನಿನಡಿಯಲ್ಲಿ ಇಷ್ಟು ದೊಡ್ಡದಾಗಿ ಇದು ಇದೆ. ಇನ್ನು ನಮ್ಮ ಸಂಸ್ಥೆಯಲ್ಲಿ 10 ಜನ ಇಲ್ಲಿ ಎಂಪ್ಲಾಯೀಸ್ ಇಲ್ಲ ಮೇಡಮ್, ಹಾಗಾದ್ರೆ ನಮ್ಮಲ್ಲಿ ಆಂತರಿಕ ಸಮಿತಿ ಅನ್ನೋದು ಇರಲ್ಲ. ಈ ಆಂತರಿಕ ಸಮಿತಿ ಇಲ್ಲದ ಪಕ್ಷದಲ್ಲಿ ನಾವು ಏನ್ ಮಾಡಬೇಕು? ಈ ರೀತಿಯಾದಂಥ ಸಮಸ್ಯೆಗೆ ಒಳಪಟ್ಟಂತ ಹೆಣ್ಣು ಮಕ್ಕಳು ನಾವು ಏನು ಮಾಡಬೇಕು ಅಂತ ಪ್ರಶ್ನೆ ನಿಮ್ಮೆಲ್ಲರ ಮುಂದೆ ಸಹಜವಾಗಿ ಉಟ್ಕೊಂಡಿರುತ್ತೆ. ಖಂಡಿತ ಅಂತಹ ಸನ್ನಿವೇಶದಲ್ಲಿ ನಾವು ವಾಸಿಸುವಂತಹ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಸ್ಥಾಯಿ ಸಮಿತಿ ಅಥವಾ ಲೋಕಲ್ ಕಮಿಟಿ ಅನ್ನೋದನ್ನ ಸ್ಥಾಪಿಸಿರ್ತಾರೆ. ಲೋಕಲ್ ಕಮಿಟಿ ಈಸ್ ಎಸ್ಟಾಬ್ಲಿಷ್ಡ್ ಅಟ್ ದ ಡಿಸ್ಟ್ರಿಕ್ಟ್ ಲೆವೆಲ್. ಆ ಒಂದು ಲೋಕಲ್ ಕಮಿಟಿಯಲ್ಲಿ ನಾವು ಹೋಗಿ ಈ ದೂರನ್ನ ದಾಖಲಿಸಬಹುದು. ಉದಾಹರಣೆಗೆ ಯಾವುದೇ ಒಂದು ಚಿಕ್ಕದಾದ ಸಂಸ್ಥೆಯಲ್ಲಿ ಒಂದು ಮನೆ ಕೆಲಸ ಮಾಡುವಂತ ಒಂದು ಮಹಿಳೆ ಆಗಿರ್ಬೋದು, ಈ ರೀತಿ
ಯಾವುದೇ ಅವಳಿಗೆ ಅಲ್ಲಿ 10 ಜನ ಎಂಪ್ಲಾಯೀಸ್ ಇರಲ್ಲ ಅನ್ನೋ ಒಂದು ಸನ್ನಿವೇಶ ಬಂದಾಗ ಆ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಲೋಕಲ್ ಕಮಿಟಿಯಲ್ಲಿ ಅವಳು ದೂರನ್ನ ದಾಖಲಿಸಿ ಆ ದೂರಿನ ತನಿಖೆಯನ್ನ ಆ ಸಮಿತಿ ಸಮಗ್ರವಾಗಿ ನಡೆಸಿ ತದನಂತರ ಶಿಕ್ಷೆಗೆ ಒಳಗಾದಂತಹ ವ್ಯಕ್ತಿಗೆ ಸರಿಯಾದ ಶಿಕ್ಷಾ ಪ್ರಮಾಣವನ್ನು ಕೊಟ್ಟು ಅವರನ್ನ ಶಿಕ್ಷಿಸ್ತಾರೆ. ಒಂದು ಪಕ್ಷ ಅವರು ಕೊಟ್ಟಂತಹ ಆ ಒಂದು ಶಿಕ್ಷೆ ಅಥವಾ ಜಜ್ಮೆಂಟ್ ಏನಿದೆ, ಆರ್ಡರ್ ಅಂತ ಏನು ಹೇಳ್ತೀವಿ, ಅದು ನಿಮಗೆ ಸರಿ ಅನಿಸದಿದ್ದ ಪಕ್ಷದಲ್ಲಿ ನೀವು ಒಬ್ಬ ವಕೀಲರನ್ನ ಸಂಪರ್ಕಿಸಿ ಅದನ್ನ ಅಪೀಲ್ ಅಂತ ಕೋರ್ಟಿನಲ್ಲಿ ಮತ್ತೆ ಬಂದು ಚಾಲೆಂಜ್ ಮಾಡುವಂತ ಒಂದು ಅದನ್ನ ಪ್ರಶ್ನಿಸಿ ಅದ್ರ ಮುಖೇನ ನ್ಯಾಯವನ್ನ ಪಡ್ಕೋಬಹುದಾದಂತ ಒಂದು ಈ ಚೌಕಟ್ಟನ್ನ ಈ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಫಾರ್ ವುಮೆನ್ ಅನ್ನೋ ಈ ಕಾನೂನಿನಡಿಯಲ್ಲಿ ಪಡ್ಕೋಬಹುದಾಗಿದೆ.